ಹೊಡೆದ್ರೆ ಹೇಳ್ರಿ, ನಿಮಗೆ ಗೊತ್ತಿರೋ ಪ್ರಕಾರ ಏನಾಯ್ತು ಅಂತಂದ್ರೆ ನೀವು ಒಬ್ಬ ಸ್ಥಳೀಯರಾಗಿ. ಶರಣಪ್ಪ ಬಸಪ್ಪ ಜಮ್ಮನಕಟ್ಟಿ ಎಂಬ ಹುಡುಗ ಕುರಿಗಾಯಿ, ಅವನು ಇಲ್ಲಿ ಪ್ರತಿನಿತ್ಯ ಈ ಹೊಲದಲ್ಲಿ ಕುರಿ ದಡ್ಡಿಯನ್ನು ಹಾಕಿಕೊಂಡು ತಾನು ದಿನಂಪ್ರತಿ ತನ್ನ ಜೀವನವನ್ನು ಮಾಡ್ಕೊತ ಹೋಗ್ತಾ ಇದ್ದ. ಇವನು ಯಾಕೂಬ್ ಅನ್ನುವ ಹುಡುಗ ಪದೇ ಪದೇ ಇವರ ಹಿಂದಿನ ಮೇಲೆ ಅವಾಗವಾಗ ಕಳ್ಳತನ ದಾಳಿಯನ್ನು ಅವಾಗವಾಗ ಮಾಡ್ತಾ ಬಂದಿದ್ದಾನೆ. ಇದಕ್ಕೆಲ್ಲ ಊರಿನ ಗ್ರಾಮಸ್ಥರು ಮತ್ತು ಪೊಲೀಸರು ಎಲ್ಲರೂ ಇವನಿಗೆ ಬುದ್ಧಿ ಮಾತು ಹೇಳಿ ಇನ್ನು ಮುಂದೆ ಮಾಡೋದಿಲ್ಲ ಅಂತೇಳಿ ಸಾಕಷ್ಟು ಸತಿ ಹೇಳಿದರು. ಅವನು ಮತ್ತೆ ಒಂದ್ಸಲ ಇವರ ಹಿಂದಿನ ಮೇಲೆ ನಿನ್ನೆ ದಾಳಿ ಮಾಡಿ ಮತ್ತೆ ಅವನನ್ನು ದಾಳಿ ಮಾಡುವ ಸಮಯದಲ್ಲಿ ಅವನು ಶರಣಪ್ಪ ಎಂಬ ಹುಡುಗ ಅವನ ಜೊತೆ ತಮಗೆ ಅವರು ಕೂಡಿ ಜಗಳ ಮಾಡುತ್ತಾ ಕುಸ್ತಿ ಬಿದ್ದು ಅವನನ್ನು ಮುಂದೆ ಇಬ್ಬರು ಅವನಿಗೆ ಕೂಡ ಅವನ ತಂಡದಲ್ಲಿ ಇರ್ತಕ್ಕಂಥ ಇಬ್ಬರು ಹುಡುಗರು ಸೇರಿ ಅವನನ್ನು ಹಿಡಿದುಕೊಂಡು ಅವನನ್ನು ಕಾಲ ಮೇಲೆ ಕಲ್ಲು ಹಾಕಿ ಆನಂತರ ಇಬ್ಬರು ಹಿಡಿದುಕೊಂಡು ಒಬ್ಬನ ಯಾಕೂಬನ್ನು ಹುಡುಗ ಅವನ ರುಂಡವನ್ನು ಕೋಳಿ ಕುರಿ ಥರ ಹೆರ್ಚಿ ಕೊಡ್ಲಿಯನ್ನು ಬಿಸಾಕಿ ಹೋಗಿದ್ದಾನೆ. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು, ಎಲ್ಲ ಇಡೀ ಗ್ರಾಮಸ್ಥರು ಕೂಡ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವನು ಭಾಳ ಕೆಟ್ಟ ಕ್ರೂರ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮೊದಲಿನಿಂತರೂ ರೈತರ ಜಮೀನಲ್ಲಿ ಇರ್ತಕ್ಕಂಥ ಸ್ಟಾರ್ಟರ್ ಡಬ್ಬಿಗಳನ್ನು, ಕೇಬಲ್ಗಳನ್ನು ಮತ್ತು ಕಾಲುವೆಗಳಲ್ಲಿ ಇರ್ತಕ್ಕಂಥ ರೈತರ ಪಂಪ್ಸೆಟ್ಗಳನ್ನು ಈ ಥರ ಎಲ್ಲ ಕಳ್ಳತನ ಮಾಡ್ತಾ ಇವನು ತುಂಬ ವರ್ಷಗಳಿಂದ ಹೀಗೆ ಮಾಡ್ತಾ ಇದ್ದ. ಮತ್ತು ಇವನ ಪಾಪ ಅಮಾಯಕ ಹುಡುಗ ಶರಣಪ್ಪ ಬಸಪ್ಪ ಜಮ್ಮಗಟ್ಟಿ ಅನ್ನೋ ಹುಡುಗನನ್ನು ಅವರ ದಡ್ಡಿಯಲ್ಲಿ ಕುರಿಯನ್ನು ಕಳ್ಳತನ ಮಾಡಿಕೊಂಡು ಬಂದು ಕಳ್ಳತನ ಮಾಡೋಕ್ಕೆ ಬಂದು ಅವನನ್ನೇ ಕುತ್ತಿಗೆಯನ್ನು ಕೋಳಿ ಕುರಿ ಥರ ಕೊಯ್ದು ಹಾಕಿದ್ದಾನೆ. ಅವನದೇ ಕೊಡ್ಲಿಯನ್ನು ಕಸಿದುಕೊಂಡು ಅವನ ಕುತ್ತಿಗೆಯನ್ನು ಕೊಯ್ದಿದ್ದಾನೆ. ಇಂಥ ದುಷ್ಟನನ್ನು ದುಷ್ಟನಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತೇಳಿ ಕುರಿಗಳು ಒಂದು 100, 150, 200 ಕುರಿಗಳು ಆಗ್ತಿದ್ವು ಸರ್. 200 ಕುರಿಗಳನ್ನು ಮೇಯಿಸಿಕೊಂಡು ತಾನು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದ. ಈ ಥರ ಆಗ್ಬಾರ್ದಾಗಿತ್ತು ಸರ್. ಇವರೆಲ್ಲ ಊರಲ್ಲಿ ಇರ್ತಾರೆ ಸರ್, ಉಗುಲವಾಡ ಗ್ರಾಮದಲ್ಲಿ ವಾಸ ಮಾಡ್ತಾರೆ. ಇವನು ಇಲ್ಲಿ ಕುರಿ ಕಾಯ್ಕೊಂತ ಒಬ್ಬನೇ ಇಲ್ಲಿ ಅಡವಿಯಲ್ಲಿ ತಾನು ಒಬ್ಬನೇ ಇರ್ತಾ ಇದ್ದ. ಆದ ಕಾರಣ ಒಬ್ಬನೇ ಇದ್ದ ತಕ್ಷಣ ಅವನ ಮೇಲೆ ದಾಳಿ ಮಾಡಿದ್ದಾರೆ. ಇಲ್ಲಿ ಕುರಿ ಹಿಂಡಿನ ಮೇಲೆ ದಾಳಿ ಮಾಡಿದ್ದಾರೆ ಸರ್. ಎಲ್ಲ ಇಡೀ ಗ್ರಾಮಸ್ಥ ಹಳಗೇರಿ ಮತ್ತು ಉಗುಲವಾಟ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಇವನ ಬಗ್ಗೆ ಎಲ್ಲರೂ ಭಾಳ ಕನಿಕರ ಇದೆ ಹುಡುಗನ ಬಗ್ಗೆ. ಆತನನ್ನು ಯಾಕೂಬನನ್ನು ತಕ್ಕ ಶಿಕ್ಷೆ ಆಗ್ಬೇಕಂತೇಳಿ ಎಲ್ಲರೂ ಮನಸ್ಸಿನಲ್ಲಿ ಇದೆ. ಎಲ್ಲರೂ ಇದು ಅಭಿಪ್ರಾಯ ಅಂತ ಹೇಳಕ್ಕೆ ನಾನು ಇಷ್ಟ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಕುರಿಗಳ್ಳರಿಂದ ಕುರಿಗಾಹಿ ಹತ್ಯೆ. ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಜಮ್ಮನಕಟ್ಟಿ ಮೇಲೆ 3 ಜನ ಆರೋಪಿಗಳು ಕುರಿಗಳ್ಳತನ ಸಂದರ್ಭದಲ್ಲಿ ಕೊಲೆ ಮಾಡಿದ್ದಾರೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮತ್ತು ಸರ್ಕಾರ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಜಾರಿಗಾಗಿ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕುರಿಗಾಹಿಗಳಿಗೆ ರಕ್ಷಣೆ ಮತ್ತು ಭದ್ರತೆಗಾಗಿ ಸರ್ಕಾರ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ರಾಜ್ಯಾದ್ಯಂತ ಹಲವಾರು ವರ್ಷಗಳಿಂದ ಕುರಿಗಾಹಿಗಳ ಆಗ್ರಹವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು 2023-24ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಗುವುದು ಎಂದು ಭರವಸೆಯನ್ನು ನೀಡಿದ್ದರು. ಆದರೆ ಕಾಯ್ದೆಯನ್ನು ಜಾರಿಗೆ ತರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕೆಂದು ನಾವು ಆಗ್ರಹಿಸುತ್ತೇವೆ. ವಂದನೆಗಳೊಂದಿಗೆ ನಮ್ಮ ಸಂಪರ್ಕಕ್ಕಾಗಿ 636212548073220023 ಈ ಒಂದು ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಎಂದು ಹೇಳುತ್ತಾ ನಿಮ್ಮೆಲ್ಲರ ನೆಚ್ಚಿನ ಕನಕ ವಾಯ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.